ಅಲ್ಲಿ ಬೀಗ ಹಿಡ್ಕೊಂಡು ಶ್ರೀನಿವಾಸ್ ಅಂತ ನಿಂತಿದ್ದಾರೆ ದಫೇದಾರ್ ಅವ್ರು ಯಾರು. ಅವ್ರಿಗೆ ಬೇಕಾಗಿರೋರನ್ನ ಮಾತ್ರ ದುಡ್ಡುಗಳು ಇಸ್ಕೊಂಡು 500,000 ಇಸ್ಕೊಂಡು ಬಿಡ್ತಾ ಇದ್ದಾರೆ. ಅಲ್ಲಿ ಕೇಳಿದ್ರೆ 2,000 ಕೊಡ್ರಿ 3,000 ಕೊಡ್ರಿ ಅಂದ್ಬಿಟ್ಟು ಈ ಕಡೆಯಿಂದ ಬಿಡ್ತಾರೆ. ಹೆಸರು ಮಕ್ಕಳು ಅಂತ ನೋಡ್ತಾ ಇಲ್ಲ, ಎಲ್ಲರೂ ತಳ್ಳಿ ಆ ಮಗುಗೆ ತುಳಿದ್ರು ಅಲ್ಲಿ. ಇವಾಗ ಚೂರು ಸಿಸ್ಟಮ್ ಇಲ್ಲ, 100 ರೂಪಾಯಿ ತಗೋತಾರೆ ಅಷ್ಟೇ ರಶ್ ಇರ್ತದೆ. ಶುಗರ್ ಪೇಷಂಟ್ ಇರೋರು ಇರ್ತಾರೆ ದೊಡ್ಡವರು, ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಸರ್. 9 ಗಂಟೆಯಿಂದ ಇಷ್ಟೊತ್ತು ಗಂಟೆ ದರ್ಶನ ಮಾಡಿದ್ವಿ ಸರ್. ಎಷ್ಟು ಹಿಂಸೆ ಗೊತ್ತಾ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದು. ಸರ್ ಏನಂದರೆ ಇಲ್ಲಿ ಪೊಲೀಸ್ ಅವ್ರಿಗೆ ಬೇಕಾಗಿರೋರನ್ನ ಮಾತ್ರ ಈ ಜಡ್ಜ್ ಮನೆಯವರು ಅವರು ಅಂದ್ಬಿಟ್ಟು ಅವ್ರು ಬೇಕಾಗಿರೋ ದುಡ್ಡುಗಳು ಇಸ್ಕೊಂಡು ಬಿಡ್ತಾವ್ರೆ. ಅಲ್ಲಿ ಬೀಗ ಹಿಡ್ಕೊಂಡು ಶ್ರೀನಿವಾಸ್ ಅಂತ ನಿಂತಿದ್ದಾರೆ ದಫೇದಾರ್ ಅವ್ರು ಯಾರು. ಅವ್ರಿಗೆ ಬೇಕಾಗಿರೋರನ್ನ ಮಾತ್ರ ದುಡ್ಡುಗಳು ಇಸ್ಕೊಂಡು 500,000 ಇಸ್ಕೊಂಡು ಬಿಡ್ತಾ ಇದ್ದಾರೆ. ಬಿಟ್ಟರೆ ಬೇರೆ ಯಾರಿಗೂ ಬೇರೆ ಎಲ್ಲರಿಗೂ ಧರ್ಮದರ್ಶನ ಮಾಡ್ಬಿಡ್ಬೇಕಿಲ್ಲ. ಅಂದರೆ ಅವ್ರು ಬೇಕಾಗಿರೋರನ್ನ ಮಾತ್ರ ಈ ಪೊಲೀಸವ್ರುಗಳು ಹೆಂಗೆ ಅಂದರೆ ಅವ್ರಿಗೆ ಬೇಕಾಗಿರೋರನ್ನ ಮಾತ್ರ ಬಿಟ್ಕೋತಾ ಇದ್ದಾರೆ. ಅವ್ರ ಮನೆಯವ್ರು ಬಂದು ಇವ್ರ ಮನೆಯವ್ರು ಬಂದರು ಅಂತ. ಇವಾಗ ನಾವೇ ಅಲ್ಲಿ ಕೇಳಿದ್ರೆ 2,000 ಕೊಡ್ರಿ 3,000 ಕೊಡ್ರಿ ಅಂದ್ಬಿಟ್ಟು ಈ ಕಡೆಯಿಂದ ಬಿಡ್ತಾರೆ ಹೆಂಗಸ್ರು ಮಕ್ಕಳಿಗೆ. ಇಲ್ಲೇ ಯಾರು ಸರ್ ಶ್ರೀನಿವಾಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ದಫೇದಾರ್ ಶ್ರೀನಿವಾಸ್ ಅಂತ ಇಲ್ಲ, ಶ್ರೀನಿವಾಸ್ ಅನ್ನೋರೇ ಸರ್ ಅವರು. ಅವರೇ ದುಡ್ಡುಗಳು ಇಸ್ಕೊಂಡು ಬೇಕಾಗಿರೋರು ಬಿಡ್ತಾರೆ. ಬೇಡ ಹೆಂಗಸ್ರು ಮಕ್ಕಳು ಅಂತ ನೋಡ್ತಾ ಇಲ್ಲ, ಎಲ್ಲರೂ ತಳ್ಳಿ ಆ ಮಗುಗೆ ತುಳಿದ್ರು ಅಲ್ಲಿ. ಇವಾಗ ಒಂದು ಮಗು ಕೆಳಗೆ ಬಿದ್ದೋಯ್ತು, ತುಳಿದ್ರು ಆ ಥರ. ಹ್ಞೂ ಸರ್, ಅಲ್ಲೇ ನೀವು 5 ನಿಮಿಷ ನಿಂತ್ಕೊಳ್ಳಿ, ನೀವು ಬ್ಲಾಡ್ ಬಿಸ್ಬಿಟ್ಟು ನಿಂತ್ಕೊಳ್ಳಿ ಅಲ್ಲೇ ನಿಮಗೆ ಗೊತ್ತಾಗುತ್ತೆ, ನೀವೇ ನೋಡ್ತೀರಾ. ಸರ್ ಬ್ಯಾಂಗ್ಳೂರಿಂದ ನಾವು ಬಂದಿರೋದು ಸರ್. ನಾವೊಂದು 9 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಏನು ಸರಿ ಇಲ್ಲ ಸರ್, ವ್ಯವಸ್ಥೆ ಸರಿ ಇಲ್ಲ ಸರ್. ಹಾಸನಾಂಬದಲ್ಲಿ ಬರೀ 6 ದಿವಸ 7 ದಿವಸ ತೆಗೆದ್ರು, ಅದೊಂದು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಇಲ್ಲಿ ಪೊಲೀಸವ್ರದ್ದೇ ಆಗ್ಬಿಟ್ಟಿದೆ, ಬೇರೆ ಏನೂ ಇಲ್ಲ, ಪೊಲೀಸವ್ರದ್ದೇ ಆಗ್ಬಿಟ್ಟಿದೆ. ದಯವಿಟ್ಟು ಭಕ್ತಾದಿಗಳೆಲ್ಲ ದರ್ಶನಕ್ಕೆ ಅಂತ ಬರ್ತಾರೆ. ಒಂಚೂರು ಸಿಸ್ಟಮ್ ಇಲ್ಲ, 100 ರೂಪಾಯಿ ತಗೋತಾರೆ ಅಷ್ಟೇ ರಶ್ ಇರ್ತದೆ. 9 ಗಂಟೆಯಿಂದ ಇಷ್ಟೊತ್ತು ಗಂಟೆ ದರ್ಶನ ಮಾಡಿದ್ವಿ ಸರ್. ಎಷ್ಟು ಹಿಂಸೆ ಗೊತ್ತಾ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದು. ನಾವು ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಅವ್ರಿಗೆ ಊಟ ಮಾಡ್ತಿರಲ್ಲ. ಇನ್ನು ಶುಗರ್ ಪೇಷಂಟ್ ಇರೋರು ಇರ್ತಾರೆ ದೊಡ್ಡವರು, ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಸರ್. ವ್ಯವಸ್ಥೆ ಚೂರು ಸರಿ ಇಲ್ಲ ಸರ್. ಇಲ್ಲಿ ಏನು ವ್ಯವಸ್ಥೆ ಸರಿ ಇಲ್ಲ? ಯಾವ್ದು ಸರಿ ಇಲ್ಲ? ಮಕ್ಕಳಿಗೆ ವ್ಯವಸ್ಥೆ ಸರಿ ಇಲ್ಲ. ದೊಡ್ಡವ್ರಿಗೆ ಏನೋ ಶುಗರ್ ಪೇಷಂಟ್ ಅವ್ರಿಗೆ ಸಪ್ರೇಟ್ ಬಿಡೋಕ್ಕೆ ಇದಿಲ್ಲ. ಹಂಗಾಗಿ ಭಾಳ ಹಿಂಸೆ ಆಗುತ್ತೆ. ಸಿಟಿಜನ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದಾರಲ್ಲ? ಏನು ಮಾಡಿಲ್ಲ ಸರ್. ನಾವು ಕಾಯ್ದು ಸಾಕಿ ಆಮೇಲೆ 100 ರೂಪಾಯಿ ಕೊಟ್ಟು ಹೋಗಿ ಸರ್. ಎಷ್ಟು ಅವರ್ ನೀವು ವೆಯ್ಟ್ ಮಾಡಿದ್ರಿ? ನಾವು 9:30 ಈಗ ದರ್ಶನ ಮುಗಿಸ್ಕೊಂಡು. ಎಲ್ರಿಗೂ ನಮಸ್ಕಾರ. ಈ ದೇವಸ್ಥಾನ ಪವಿತ್ರವಾದ ಸ್ಥಳ, ಆದರೆ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಜನಗಳು. ಆ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಕಡಿಮೆ. ಮತ್ತು ಈಗ ಕ್ಯೂಲ್ ನಿಂತ್ಕೊಂಡು ಬಂದಾಗ ಸರದಿ ಸಾಲಿನಲ್ಲಿ ಬಂದಾಗ ಬಹಳ ತೊಂದರೆ ಆಗುತ್ತೆ. ಅದನ್ನು ಸರಿಪಡಿಸ್ಬೇಕು. ಇನ್ನೆಲ್ಲ ಥರದಲ್ಲಿ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಥರದಲ್ಲೂ ನಮ್ಮ ಮಹಾಜನಗಳಿಗೆ ಒಳ್ಳೆಯದಾಗುತ್ತೆ. ಎಷ್ಟು ವರ್ಷಗಳಿಂದ ಬರ್ತಿದ್ರೆ ನೀವು? ಎಲ್ಲಿಂದ ಬರ್ತಿದ್ದೀರಿ? ನಾನು ಕೊಳ್ಳೇಗಾಲದಿಂದ ಬರ್ತಾ ಇರೋದು. ನನಗೆ ಇದು ಅನುಭವ 79ನೇ ಇಸ್ವಿಯಿಂದ. ನಾನು ಆಲ್ರೆಡಿ ಕಂಡಕ್ಟರ್ ಆಗಿ ಇಲ್ಲೇ ಹಾಲ್ಟ್ ಆಗ್ತಾ ಇದ್ದೆ, ಉದಯರಂಗ ಬಸ್ನಲ್ಲಿ. ಆಮೇಲೆ ಗೌರ್ಮೆಂಟ್ ಅಪಾಯಿಂಟ್ ಸಿಕ್ತು, ಆಗಾಗ ಬರ್ತಾ ಇರ್ತೀನಿ. ನನಗೆ 9 ವರ್ಷ ಇಲ್ಲೇ ಹಾಲ್ಟಾಗಿ ದೇವಸ್ಥಾನ ಮುಂದೆ ಕೂತ್ಕೊತಾ ಇದ್ದೆ. ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿದೆ ಈ ದೇವರು. ಭಕ್ತಾದಿಗಳಿಗೆ ಹೇಳೋದಕ್ಕೇನು ಅಂದರೆ ಸ್ವಚ್ಛತೆ ಮತ್ತು ಸ್ವಲ್ಪ ಗಲಾಟೆ ಇಲ್ಲದೆ ಶಿಸ್ತಾಗಿ ಒಂದು ಶ್ರದ್ಧೆಯಿಂದ ಸಹನೆಯಿಂದ ಸಾಲಾಗಿ ಹೋದರೆ ದೇವ್ರ ದರ್ಶನ ಅಗತ್ಯವಾಗಿ ಚೆನ್ನಾಗಾಗುತ್ತೆ. ನಾವು ಗಾಬರಿ ಪಡ್ತೀವಿ ಅಷ್ಟೇ.